ನಮಸ್ಕಾರ. ಆಸ್ಟ್ರೋ ಪೂಜಾ ಸಂಭವಾಮಿ ಜ್ಯೋತಿಷ್ಯ ಪರಿಹಾರಗಳ ಅಕ್ಷಯ ಪಾತ್ರೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನ. ಮೊದಲಿಗೆ ಗುರುಗಳನ್ನ ಬರಮಾಡಿಕೊಳ್ಳೋಣ. ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ವೇದ ಬ್ರಹ್ಮಶ್ರೀ ಸಮನ್ವಯ ಸರಸ್ವತಿ ಕರ್ನಾಟಕ ಜ್ಯೋತಿಷ್ಯ ಮಾರ್ತಾಂಡ ಡಾಕ್ಟರ್ ರಾಘವೇಂದ್ರ ಮೋಕ್ಷಗುಂಡಂ ಗುರುಜಿಯವರು. ಶ್ರೀಯುತರು ಪ್ರಖ್ಯಾತ ಜ್ಯೋತಿಷಿಗಳು, ವಾಸ್ತು ತಜ್ಞರು, ಬಹುಶ್ರುತ ವಿದ್ವಾಂಸರು ಹಾಗೂ ಆಧ್ಯಾತ್ಮಿಕ ಗುರುಗಳು. ಶ್ರೀ ಭಾರದ್ವಾಜ ಅಕಾಡೆಮಿ ಆಫ್ ಪ್ಯಾರಾ ಸೈನ್ಸ್ ಸ್ಟಡೀಸ್ ಸಂಸ್ಥೆಯ ಸಂಸ್ಥಾಪಕ ನಿರ್ದೇಶಕರು. ಜೊತೆಗೆ ದಕ್ಷಿಣ ಭಾರತದಲ್ಲೇ ಮೊಟ್ಟ ಮೊದಲ ಆನ್ಲೈನ್ ಜ್ಯೋತಿಷ್ಯ ಸೇವಾ ಸಂಸ್ಥೆ ಆಸ್ಟ್ರೋ ಪೂಜಾ ಸಂಸ್ಥೆಯ ಆಧ್ಯಾತ್ಮಿಕ ಸಲಹೆಗಾರರು ಹಾಗೂ ಮಾರ್ಗದರ್ಶಿಗಳು ಕೂಡ ಆಗಿದ್ದಾರೆ. ಬನ್ನಿ ಗುರುಗಳನ್ನ ಸ್ವಾಗತಿಸೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಶುಭೋದಯ. ಸಮಸ್ತ ಜಿ ಕನ್ನಡ ನ್ಯೂಸ್ ವಾಹಿನಿಯ ವೀಕ್ಷಕ ಬಾಂಧವರಿಗೆ, ನಮ್ಮ ಸಂಭವಾಮಿ ಪರಿವಾರದ ಎಲ್ಲ ಸದಸ್ಯರಿಗೂ ಸಹ ಡಾಕ್ಟರ್ ರಾಘವೇಂದ್ರ ಮೋಕ್ಷಗುಂಡಂ ಗುರುಜಿ ಮಾಡತಕ್ಕಂತಹ ನಮಸ್ಸುಮಾಂಜಲಿಗಳು. ಹರಿ ಓಂ ತತ್ಸತ್. ಮೊದಲಿಗೆ ಈ ಕಾರ್ಯಕ್ರಮವನ್ನ ಒಂದು ಸುಭಾಷಿತದೊಂದಿಗೆ ಪ್ರಾರಂಭಿಸೋಣ. ಗುರುಜಿ ತಿಳಿಸಿ. ಖಂಡಿತಮ್ಮ. ಇವತ್ತಿನ ಸುಭಾಷಿತ ಈ ಪ್ರಕಾರವಾಗಿ ಇದೆ. ಇದು ಮನುಸ್ಮೃತಿಯಿಂದ ಆಯ್ಕೆ ಮಾಡಿಕೊಂಡಿರತಕ್ಕಂಥ ಒಂದು ವಿಶೇಷವಾದ ಸುಭಾಷಿತ ಆಗಿರುತ್ತೆ. ಆರಭೇತೈವ ಕರ್ಮಾಣಿ ಶ್ರಾಂತಃ ಶ್ರಾಂತಃ ಪುನಃ ಪುನಃ ಕರ್ಮಾಣ್ಯಾರಭಮಾಣಂ ಹಿ ಪುರುಷಂ ಶ್ರೀರ್ನಿಷೇವತೆ. ಈ ಸುಭಾಷಿತ ಏನನ್ನ ತಿಳಿಸ್ಕೊಡುತ್ತೆ ಅಂತಂದರೆ, ನಮಗೆ ಜೀವನದಲ್ಲಿ ಮಹತ್ವಾಕಾಂಕ್ಷೆ ಅನ್ನೋದಿರುತ್ತೆ. ತುಂಬ ಹೈ ಲೆವೆಲ್ ಆಫ್ ಅಚೀವ್ಮೆಂಟ್ ಮಾಡಬೇಕು ಅನ್ನತಕ್ಕಂಥದ್ದು. ಆದರೆ ಯಾವ ಥರ ಆ ಕೆಲಸವನ್ನು ಮಾಡಬೇಕು ಅಂತಂದರೆ, ನಮ್ಮ ಗುರುಗಳು ಒಂದು ಮಾತನ್ನು ಹೇಳ್ತಾ ಇದ್ರು, ಅಲ್ಪಾರಂಭಂ ಕ್ಷೇಮಕರಂ ಅಂತ. ಎಷ್ಟೇ ದೊಡ್ಡ ಕೆಲಸ ಆಗಿರಲಿ, ಈಗ ಒಂದು ನೀವು 4 ಅಂತಸ್ತು ಮನೆ ಕಟ್ಟಿಸ್ಬೇಕು ಅಂತಂದರೆ ಎಲ್ಲಿಂದ ಶುರು ಮಾಡುತ್ತೆ ಅಂದರೆ, ಮೊಟ್ಟ ಮೊದಲನೇದಾಗಿ ಫೌಂಡೇಶನ್ ಸ್ಟೋನ್ ಇಡೋದ್ರಿಂದಾನೆ. ಅವತ್ತೇ ಗೋಡೆ ಕಟ್ಟಿ, ಅವತ್ತೇ ಪ್ಲಾಸ್ಟರಿಂಗ್ ಮಾಡಿ, ಅವತ್ತೇ ಕ್ಯೂರಿಂಗ್ ಮಾಡಿ ಆಗೋದಿಲ್ಲ. ಆ ಥರತೆ ಇರಬಾರ್ದು ಮನುಷ್ಯನಿಗೆ. ಹಂತ ಹಂತವಾಗಿ ಹೋಗಬೇಕು. ಸೊ ಸ್ಟೆಪ್ ಬೈ ಸ್ಟೆಪ್, ಒಂದೊಂದೇ ಅಡಿ ಇಟ್ಕೊಂಡು ಮುಂದಕ್ಕೆ ಹೋಗಿದ್ದಾದಲ್ಲಿ ಖಂಡಿತವಾಗ್ಲೂ ಯಶಸ್ಸು ಬರುತ್ತೆ ನಮಗೆ ಅನ್ನೋದನ್ನು ಹೇಳ್ತಾರೆ. ಮತ್ತು ಒಂದು ಮಹತ್ ಕಾರ್ಯವನ್ನು ಸಾಧನೆಯನ್ನು ಮಾಡಬೇಕಾದಾಗ ಆಗಾಗ ಸಣ್ಣ ಮಟ್ಟದ ಒಂದು ವಿಶ್ರಾಂತಿಯನ್ನು ತೆಗೆದುಕೊಂಡು ಮುಂದಕ್ಕೆ ಹೋಗಬೇಕು ಅಂತ ಈ ಸುಭಾಷಿತ ತಿಳಿಸ್ಕೊಡ್ತಾ ಇದೆ. ಸೊ ಒಂದು ಟೆಂಪರರಿ ಬ್ರೇಕ್ ನಿಮಗೆ ನೀವೇ ಹಾಕ್ಕೊಳ್ಳಿ. ನಿರಂತರವಾಗಿ ವಿಶ್ರಾಂತಿ ಇಲ್ಲದೆ ಕೆಲಸ ಮಾಡೋಕ್ಕೆ ಹೋಗಿದ್ದಾದಲ್ಲಿ ಗುರಿ ತಲುಪೋದಕ್ಕಾಗೋದಿಲ್ಲ. ಸೊ ಒಂದು ಸ್ಟ್ರಾಟಜಿ, ಒಂದು ಪ್ಲಾನಿಂಗು, ಒಂದು ವಿಷನ್ ಇರಬೇಕು ಅನ್ನೋದು ಈ ಸುಭಾಷಿತದಲ್ಲಿರತಕ್ಕಂಥ ಒಂದು ಅಂತರಾರ್ಥ ಆಗಿರುತ್ತೆ. ಯಾರು ಈ ಪ್ರಕಾರವಾಗಿ ತುಂಬ ಪ್ಲ್ಯಾಂಡ್ ಆಗಿ ಹೋಗ್ತಾರೋ ಆ ವ್ಯಕ್ತಿಗಳಿಗೆ ಪುರುಷಂ ಶ್ರೀರ್ ನಿಷೇವತೆ, ಆ ಮಹಾಲಕ್ಷ್ಮಿ ಅನ್ನತಕ್ಕಂಥವಳು ತಾನಾಗಿ ಒಲಿತಾಳೆ ಅನ್ನೋದು ಈ ಒಂದು ಸುಭಾಷಿತದಲ್ಲಿರತಕ್ಕಂಥ ಒಂದು ಅಂತರಾರ್ಥ ಆಗಿರುತ್ತೆ. ಸೊ ಈ ಪ್ರಕಾರ ನಾವೆಲ್ಲರೂ ಅಷ್ಟೇ ತುಂಬ ಬೇಗ ರಾತ್ರೋರಾತ್ರಿ ಬೆಳೆದು ಬಿಡಬೇಕು, ಓವರ್ನೈಟ್ ನಾನು ಫೇಮಸ್ ಆಗಿಬಿಡಬೇಕು, ಈ ಭಾವನೆಗಳನ್ನು ಬಿಟ್ಬಿಡ್ಬೇಕಾಗುತ್ತೆ. ಮೊದಲನೇದಾಗಿ ಒಂದು ಮಾತು ಹೇಳ್ತಾರೆ ಇಂಗ್ಲೀಷ್ನಲ್ಲಿ, 15 seconds ಆಫ್ ಫೇಮ್ ಅಂತ. ತುಂಬ ತಾತ್ಕಾಲಿಕ, ತುಂಬ ಕ್ಷಣಿಕವಾಗಿರ್ತಕ್ಕಂಥ ಒಂದು ಜನಪ್ರಿಯತೆ ಬರೋದಕ್ಕೆ 15 seconds ಆಫ್ ಫೇಮ್ ಅಂತ ಹೇಳ್ತೀವಿ. ಇವತ್ತು ವೈರಲ್ ಯುಗದಲ್ಲಿ ನಾವು ಬದುಕ್ತಾ ಇದ್ದೀವಿ. ನಾವು ಯಾವತ್ತು ಯಾವ ಕಂಟೆಂಟ್ ವೈರಲ್ ಆಗುತ್ತೋ, ಯಾರು ರಾತ್ರೋರಾತ್ರಿ ಫೇಮಸ್ ಆಗ್ತಾರೋ ಒಂದು ಹೇಳೋದಕ್ಕಾಗೋದಿಲ್ಲ. 4 ದಿವಸ ಬಿಟ್ಟು ನೋಡಿದ್ರೆ ಆ ವ್ಯಕ್ತಿ ಎಲ್ಲೋ ಇರೋದೇ ಇಲ್ಲ, ಅಡ್ರೆಸ್ ಇರೋದಿಲ್ಲ, ಆ ವೈರಲ್ ಕಂಟೆಂಟ್ ಅನ್ನೋದಕ್ಕೆ ಯಾವುದೇ ಒಂದು ಅರ್ಥನೂ ಸಹ ಇರೋದಿಲ್ಲ, ರಿಲೆವೆನ್ಸ್ ಅನ್ನೋದು ಇರೋದಿಲ್ಲ. ಈ ಥರ ಆಗಬಾರ್ದು. ಶಾಶ್ವತವಾಗಿರಬೇಕು. ನಾವು ಮಾಡಿರೋ ಕೆಲಸ, ನಾವು ಗಳಿಸಿರ್ತಕ್ಕಂಥ ಹೆಸರು ಎಲ್ಲವೂ ಶಾಶ್ವತವಾಗಿರಬೇಕು ಅಂತಂದರೆ ನಿಧಾನ ಪ್ರವೃತ್ತಿಯಿಂದ ನಿಧಾನವೇ ಪ್ರಧಾನ ಅಂತ ಹೇಳೋ ಪ್ರಕಾರ ಹಂತ ಹಂತವಾಗಿ ಪ್ಲ್ಯಾನ್ ಮಾಡಿಕೊಂಡು ಸ್ಟ್ರಾಟಜಿ ಪ್ರಕಾರ ಒಂದು ವಿಷನ್ ಇಟ್ಕೊಂಡು ಮುಂದಕ್ಕೆ ಹೋಗಬೇಕು ಅನ್ನೋದು ಈ ಮನುಸ್ಮೃತಿಯಲ್ಲಿ ಬಂದಿರತಕ್ಕಂಥ ವಿಶೇಷವಾದ ಸುಭಾಷಿತದ ಒಂದು ಅರ್ಥ ಆಗಿರುತ್ತೆ. ಒಂದು ಅದ್ಭುತವಾದ ಸುಭಾಷಿತದೊಂದಿಗೆ ಈ ದಿನವನ್ನ ಪ್ರಾರಂಭಿಸಿದ್ವಿ. ಈಗ ಈ ದಿನದ ಪಂಚಾಂಗವನ್ನ ಗುರುಗಳು ತಿಳಿಸ್ತಾರೆ. ಗುರುಜಿ ತಿಳಿಸಿ. ಖಂಡಿತಮ್ಮ. ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಆನಂದಮಾನಂದಕರಂ ಪ್ರಸನ್ನಂ ಜ್ಞಾನಸ್ವರೂಪಂ ನಿಜಬೋಧಯುಕ್ತಂ ಯೋಗೀಂದ್ರಮೀಢ್ಯಂ ಭವರೋಗವೈದ್ಯಂ ಶ್ರೀಮದ್ಗುರುಂ ನಿತ್ಯಮಹಂ ನಮಾಮಿ. ಶ್ರೀ ಗುರುಚರಣಾರವಿಂದಾಭ್ಯಾಂ ನಮೋ ನಮಃ ನಮಸ್ಕರೋಮಿ. ಈ ಗುರುವಾರದ ದಿವಸ ಎಲ್ಲ ಸದ್ಗುರುಗಳಿಗೆ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಆ ಗುರುಗಳ ಒಂದು ಅನುಗ್ರಹವನ್ನು, ಆಶೀರ್ವಾದವನ್ನು ಅಪೇಕ್ಷಿಸುತ್ತಾ ಮುಂದಿನ ಕಾರ್ಯಕ್ಕೆ ನಾವು ಅನುವಾಗೋಣ. ಈಗಿನ ತಾರೀಕು ಜೂನ್ 12, 2025ನೇ ಸಂವತ್ಸರ, ಗುರುವಾರ, ಶ್ರೀ ವಿಶ್ವಾವಸನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಕೃಷ್ಣ ಪಕ್ಷ. ಪಾಡ್ಯಮಿ ತಿಥಿ ಹಗಲು 1:17 ಇರುತ್ತೆ. ಈ ದಿನ ಗುರುವಾರ, ಮೂಲ ನಕ್ಷತ್ರ ರಾತ್ರಿ 9:19 ಇರುತ್ತೆ. ಈ ದಿನ ಶುಭನಾಮ ಯೋಗ, ಕೌಲವನಾಮಕರಣ. ಸೂರ್ಯೋದಯ ಬೆಳಿಗ್ಗೆ 5:52, ಸೂರ್ಯಾಸ್ತ ಸಾಯಂಕಾಲ 6:45 ಸಂಭವಿಸ್ತಾ ಇದೆ.
ಈ ದಿನದ ಅಮೃತಗಳಿಗೆ ಮಧ್ಯಾಹ್ನ 2:06 ಸರಿಯಾಗಿ ಸಂಭವಿಸ್ತಾ ಇದೆ. ಇನ್ನು ಸೌರಮಾನ ಪಂಚಾಂಗದ ಪ್ರಕಾರ ಈ ದಿವಸವನ್ನು ವೃಷಭ ಮಾಸ ತೇದಿ 29 ಅಂತ ಗುರುತಿಸ್ತಾ ಇದ್ದೀವಿ. ಇವತ್ತಿನ ರಾಹುಕಾಲವನ್ನು ನೋಡಿದ್ದಾದಲ್ಲಿ ಮಧ್ಯಾಹ್ನ 1:59 3:35 ಸಹ ಇರುತ್ತೆ. ಯಮಗಂಡ ಕಾಲ ಬೆಳಿಗ್ಗೆ 5:58 7:35 ಸಹ ಇರುತ್ತೆ. ಈ ದಿನದ ಗ್ರಹ ಸಂಚಾರದ ವೈಶಿಷ್ಟ್ಯಗಳನ್ನು ನೋಡಿದ್ದಾದಲ್ಲಿ ಮಖ ನಕ್ಷತ್ರದ 2ನೇ ಪಾದಕ್ಕೆ ಕುಜನ ಪ್ರವೇಶ ಆಗ್ತಾ ಇದೆ. ಇನ್ನು ಆರ್ದ್ರ ನಕ್ಷತ್ರದ 3ನೇ ಪಾದಕ್ಕೆ ಬುಧನ ಪ್ರವೇಶವೂ ಸಹ ಆಗ್ತಾ ಇದೆ. ಈ ದಿನದ ಆಸ್ಟ್ರೋ ಪೂಜಾ ವತಿಯಿಂದ ಆಯೋಜಿತವಾದ ಪರಿಹಾರ ಪೂಜೆಗಳು ಈ ದಿನ ಯಾವುದೂ ಪೂಜೆಗಳಿರೋದಿಲ್ಲ. ಆದರೆ ಮುಂಬರುವಂತಹ ಆಸ್ಟ್ರೋ ಪೂಜಾ ಆಯೋಜಿತ ಪರಿಹಾರ ಪೂಜೆಗಳನ್ನು ನೋಡಿದ್ದಾದಲ್ಲಿ 14ನೇ ತಾರೀಕು ಶ್ರೀರಂಗಂ ಕ್ಷೇತ್ರದಲ್ಲಿ ಸಂಜೀವನ ಆಂಜನೇಯ ದೇವಸ್ಥಾನದಲ್ಲಿ ಮಹಾಸುದರ್ಶನ ಹೋಮವನ್ನು ನಡೆಸ್ತಾ ಇದ್ದೀವಿ. ಆಸಕ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಅದೇ ದಿವಸ ಕುಂಭಕೋಣಂ ಕ್ಷೇತ್ರದಲ್ಲಿ ರೆಟ್ಟೈ ಪಿಳ್ಳೆಯಾರ್ ದೇವಸ್ಥಾನದಲ್ಲಿ ಸಂಕಷ್ಟಹರ ಚತುರ್ಥಿ ಪ್ರಯುಕ್ತ ಲಕ್ಷ್ಮೀ ಗಣಪತಿ ಹೋಮ ಅನ್ನತಕ್ಕಂಥ ವಿಶೇಷವಾದ ಗಣಪತಿ ಹೋಮವನ್ನು ಸಹ ನಡೆಸ್ತಾ ಇದ್ದೀವಿ. ಇನ್ನು ಅದೇ ದಿವಸ ಉಡುಪಿ ಮಹಾಕ್ಷೇತ್ರದಲ್ಲಿ ಮಹಾಗಣಪತಿ ದೇವಸ್ಥಾನದಲ್ಲಿ ಸಂಕಷ್ಟಹರ ಚತುರ್ಥಿ ಪ್ರಯುಕ್ತ ತ್ರಿಮಧು ಸಹಿತ ಗಣೇಶ ಮೂಲಮಂತ್ರ ಹೋಮವನ್ನು ಸಹ ನಡೆಸ್ತಾ ಇದ್ದೀವಿ. ಇನ್ನು ಈಗಾಗಲೇ ನಾನು ಪ್ರತಿದಿನ ತಿಳಿಸ್ಕೊಡ್ತಾ ಇರೋ ಪ್ರಕಾರವಾಗಿ 26ನೇ ತಾರೀಕಿನಿಂದ ಜೂನ್ 26ರಿಂದ ಜುಲೈ 4ನೇ ತಾರೀಕುವರೆಗೂ ಸಹ ಕುಂಭಕೋಣಂ ಕ್ಷೇತ್ರದಲ್ಲಿ ವಾರಾಹಿ ಹೋಮವನ್ನು ಆಷಾಢ ನವರಾತ್ರಿ ಗುಪ್ತ ನವರಾತ್ರಿ ಪ್ರಯುಕ್ತ 9 ದಿನಗಳ ಕಾಲ ತಂತ್ರಸಾರದ ಅನುಗುಣವಾಗಿ ವಾರಾಹಿ ಹೋಮವನ್ನು ತುಂಬ ವಿಶೇಷವಾಗಿ ನಡೆಸ್ತಾ ಇದ್ದೀವಿ. ಯಾರ್ಯಾರು ಈಗಾಗಲೇ ನೋಂದಾವಣೆ ಮಾಡ್ಕೊಂಡಿದ್ದೀರಾ, ನಿಮಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮಾಹಿತಿ ಎಲ್ಲ ಲಭಿಸಿರುತ್ತೆ. ಯಾರು ಇನ್ನೂ ನೋಂದಾವಣೆ ಮಾಡ್ಕೊಂಡಿಲ್ಲ, ಇನ್ನೂ ಕಾಲಾವಕಾಶ ಇದೆ. ಸೊ ನಮ್ಮ ವೆಬ್ಸೈಟ್ನ ಸಂದರ್ಶಿಸಿ www.astropuja.com ಈ ವೆಬ್ಸೈಟ್ಗೆ ಬನ್ನಿ, ಅಥವಾ ತೆರೆ ಮೇಲೆ ಕಾಣಿಸ್ತಾ ಇರತಕ್ಕಂಥ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡಿ. ನಮ್ಮ ಸಪೋರ್ಟ್ ಟೀಮ್ ಸದಾಕಾಲ ಸಿದ್ಧವಾಗಿರ್ತಾರೆ. ಈ ಎಲ್ಲ ಪೂಜೆಗಳ ಬಗ್ಗೆ, ಹೋಮ ಹವನಗಳ ಬಗ್ಗೆ ಮತ್ತು ಆಸ್ಟ್ರೋ ಪೂಜಾ ಸಂಸ್ಥೆಯ ಎಲ್ಲ ಸೇವೆಗಳ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಒದಗಿಸೋದಕ್ಕೆ ನಮ್ಮ ಕಾಲ್ ಸೆಂಟರ್ ಟೀಮ್, ನಮ್ಮ ಸಪೋರ್ಟ್ ಟೀಮ್ ಸದಾಕಾಲ ಸಿದ್ಧವಾಗಿರ್ತಾರೆ. ಸೊ ವೀಕ್ಷಕರೇ, ದಯವಿಟ್ಟು ನಮ್ಮ ವೆಬ್ಸೈಟ್ಗೆ ಬನ್ನಿ ಅಥವಾ ನಮ್ಮ ಈ ತೆರೆ ಮೇಲೆ ಕಾಣ್ತಾ ಇರತಕ್ಕಂಥ ನಂಬರ್ಗಳಿಗೆ ಕರೆ ಮಾಡಿ. ವಾರಾಹಿ ಹೋಮದಲ್ಲಿ ಭಾಗವಹಿಸ್ತಕ್ಕಂಥ ಆಸಕ್ತಿ ಇರತಕ್ಕಂಥವ್ರಿಗೆ ಸಂಪೂರ್ಣ ಮಾಹಿತಿಯನ್ನು ಒದಗಿಸ್ಕೊಡ್ತೀವಿ. ವೀಕ್ಷಕರೇ, ಇನ್ನು ನೀವು ಕೂಡ ಅನೇಕ ಸಮಸ್ಯೆಗಳಿಂದ ಬಳಲ್ತಾ ಇದ್ರೆ ಆಸ್ಟ್ರೋ ಪೂಜಾ ಸಂಸ್ಥೆಯನ್ನ ಸಂಪರ್ಕಿಸಬಹುದು. ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂತಹ ನಂಬರ್ಸ್ಗೆ ಕರೆ ಮಾಡಿ ಗುರುಗಳು ಹಾಗೂ ನುರಿತ ಜ್ಯೋತಿಷಿಗಳ ತಂಡದೊಂದಿಗೆ ಮಾತನಾಡಿ ನಿಮ್ಮ ಸಮಸ್ಯೆಗೆ ತಕ್ಕ ಪರಿಹಾರವನ್ನ ಕಂಡುಕೊಳ್ಳಿ. ಈಗ ಜನ್ಮ ಲಗ್ನ ಹಾಗೂ ಲಗ್ನಾಧಿಪತಿಯಿಂದ ಉಂಟಾಗುವಂತಹ ಖಿನ್ನತೆ ಹಾಗೂ ಅದಕ್ಕೆ ಪರಿಹಾರಗಳೇನು ಅನ್ನೋದನ್ನ ಗುರುಗಳು ತಿಳಿಸ್ತಾರೆ. ಗುರೂಜಿ, ತಿಳಿಸಿ. ಖಂಡಿತಮ್ಮ. ಸೊ ಈ ಡಿಪ್ರೆಷನ್ನು ಬೇರೆ ಯಾವ್ಯಾವ ಕಾರಣಗಳಿಂದ ಬರುತ್ತೆ ಅನ್ನೋದನ್ನ ಈಗಾಗಲೇ ನಾವು ವಿಶ್ಲೇಷಣೆ ಮಾಡಿದ್ದೀವಿ. ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಂತಂದರೆ ಲಗ್ನಾಧಿಪತಿ, ಲಗ್ನ ಮತ್ತು ಲಗ್ನಾಧಿಪತಿ. 12 ಲಗ್ನಗಳಲ್ಲಿ ಯಾವ ವ್ಯಕ್ತಿ ಯಾವ ಲಗ್ನದಲ್ಲಿ ಹುಟ್ಟಿದ್ದಾರೆ, ಆ ಲಗ್ನಾಧಿಪತಿ ಯಾರು, ಆ ಲಗ್ನಾಧಿಪತಿ ಎಲ್ಲಿದ್ದಾನೆ ಅನ್ನೋದ್ರ ಮೇಲೂ ಸಹ ಡಿಪ್ರೆಷನ್ ಅನ್ನೋದು ತೀರ್ಮಾನ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಲಗ್ನಾಧಿಪತಿ ದುಸ್ಥಾನಗಳಲ್ಲಿ ಅಂದರೆ 6ನೇ ಮನೆ, 8ನೇ ಮನೆ, 12ನೇ ಮನೆಯಲ್ಲಿ ಇದ್ದಿದ್ದಾದ ಪಕ್ಷದಲ್ಲಿ, ಲಗ್ನಾಧಿಪತಿ ವಕ್ರಿಯಾಗಿದ್ದಾದ ಪಕ್ಷದಲ್ಲಿ ಈ ವ್ಯಕ್ತಿ ಡಿಪ್ರೆಷನ್ಗೆ ಹೋಗ್ತಕ್ಕಂಥ ಸಾಧ್ಯತೆಗಳೆಲ್ಲೂ ಸಹ ತುಂಬ ಸ್ಪಷ್ಟವಾಗಿ ಕಾಣಿಸುತ್ತೆ ನಮಗೆ. ಜೊತೆಗೆ ಏನಾಗುತ್ತೆ ಅಂತಂದರೆ ಇಂತಹ ಸಮಯಗಳಲ್ಲಿ ಇವರಿಗೆ ದುಸ್ಥಾನಗಳಲ್ಲಿ ಲಗ್ನಾಧಿಪತಿ ಇದ್ದಾಗ ಎಮೋಷನಲ್ ಚಾಲೆಂಜಸ್ ಅನ್ನು ತುಂಬ ಜಾಸ್ತಿ ಆಗ್ತಾ ಹೋಗುತ್ತೆ. ಇವರಿಗೆ ಯಾವುದೇ ಎಮೋಷನ್ಸ್ ಇವ್ರನ್ನ ತುಂಬ ಓವರಾಗಿ ರಿಯಾಕ್ಟ್ ಮಾಡ್ತಾರೆ. ಇವರು ಸುಖ ಬಂದರೂ ಅಷ್ಟೇ ತುಂಬ ಖುಷಿ ಆಗ್ಬಿಡ್ತಾರೆ, ದುಃಖ ಬಂದರೂ ಅಷ್ಟೇ ತುಂಬ ಬೇಗ ಅದರಿಂದ ಎಫೆಕ್ಟ್ ಆಗ್ತಾರೆ. ಯಾರಾದರೂ ಪರ್ಸನಲ್ ಲಾಸಸ್ ಆಯಿತು ಅಂತಂದರೆ ಅದನ್ನು ಹ್ಯಾಂಡಲ್ ಮಾಡೋದಕ್ಕಾಗೋದಿಲ್ಲ. ಈ ಥರದ ಸಮಸ್ಯೆಗಳು ತುಂಬ ಇರುತ್ತೆ. ಉದಾಹರಣೆಗೆ ಹೇಳಬೇಕು ಅಂತಂದರೆ ಮೀನ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ ಅಂತ ಇಟ್ಕೊಳ್ಳೋಣ. ಆ ಲಗ್ನಕ್ಕೆ ಅಧಿಪತಿ ಗುರು ಆಗಿರ್ತಾನೆ. ಸೊ ಈ ಗುರು ವಕ್ರೀಗತಿಯನ್ನು ಸಂಚಾರ ಮಾಡ್ತಾ ಇದ್ದಾನೆ ಅಥವಾ ಪಾಪಗ್ರಹಗಳ ಜೊತೆಯಲ್ಲಿ ಸಂಯೋಗದಲ್ಲಿದ್ದಾನೆ ಅಂದರೆ ಇವ್ರು ಹೇಗಿರ್ತಾರೆ ಅಂದರೆ ಎಮೋಷನಲ್ ಸೆನ್ಸಿಟಿವಿಟಿ ತುಂಬ ಜಾಸ್ತಿ ಆಗೋಗುತ್ತೆ. ಇವ್ರಿಗೆ ಏನಾದರೂ ಮಾತಾಡಿಸಿದ್ರೆ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ಅವ್ರಿಗೆ. ಆಮೇಲೆ ಯಾವುದೇ ವಿಷಯ ಹೇಳಬೇಕಾದ್ರೂ ಅಷ್ಟೇ ತುಂಬ ಬೇಗ ಇವರು ಅಫೆಕ್ಟ್ ಆಗಿಬಿಡ್ತಾರೆ. ಯಾರ್ದೋ ಎಕ್ಸಾಂಪಲ್ ಹೇಳಿದ್ರು ಸಹ ನನಗೆ ಹೇಳಿದ್ದಾರೆ ಅನ್ನೋ ರೀತಿಯಲ್ಲಿ ತೊಗೊಂಡ್ಬಿಡ್ತಾರೆ. ಎಲ್ಲ ಪರ್ಸನಲ್ ಆಗಿ ತೊಗೊಂಡ್ಬಿಡ್ತಾರೆ, ಓವರ್ ಸೆನ್ಸಿಟಿವ್ ಆಗಿರ್ತಾರೆ. ಇನ್ನೊಂದು ಸಮಸ್ಯೆ ಏನಾಗುತ್ತೆ ಇಂಥವ್ರಿಗೆ ಅಂತಂದರೆ ಎಸ್ಕೇಪಿಸಮ್ ಅಂದರೆ ಪಲಾಯನವಾದ. ಎಲ್ಲ ಜವಾಬ್ದಾರಿಗಳಿಂದ ತಪ್ಪಿಸ್ಕೊಂಡು ಹೋಗ್ತಾ ಇರತಕ್ಕಂಥದ್ದು, ಆ ಜವಾಬ್ದಾರಿ ತೊಗೊಳೋದಕ್ಕೆ ರೆಡಿ ಇರೋದಿಲ್ಲ ಅವರು, ಏನೇ ಕೊಟ್ಟರು ಅಷ್ಟೇ ಇವರಿಗೆ. ಸೊ ಯಾಕೆಂದರೆ ಈ ರೀತಿಯಾದ ಒಂದು ಆ ಡಿಪ್ರೆಸಿವ್ ಮೈಂಡ್ ಸೆಟ್ಟು, ಆ ಒಂದು ಸೆಲ್ಫ್ ಡೌಟಿಂಗ್ ಅನ್ನೋದು ಇವ್ರಿಗೆ ಈ ಥರ ಕೆಲಸಗಳನ್ನ ಮಾಡಿಸ್ತಾ ಇರುತ್ತೆ. ಸೊ ಅದರಿಂದ ಹೊರಗಡೆ ಬರೋದಕ್ಕೆ ಇವ್ರಿಗೆ ಲಗ್ನಾಧಿಪತಿ ಎಲ್ಲಿದ್ದಾನೆ, ಯಾವ ಡಿಗ್ರಿನಲ್ಲಿದ್ದಾನೆ ನೋಡಬೇಕಾಗುತ್ತೆ ನಾವು. ಮೋಸ್ಟ್ ಇಂಪಾರ್ಟೆಂಟ್ಲಿ ಲಗ್ನಾಧಿಪತಿ ಲಗ್ನದ ಒಂದು ಅರ್ಲಿ ಡಿಗ್ರೀಸಲ್ಲಿದ್ದರೆ ಅಥವಾ ಫ್ಯಾಗ್ ಆ್ಯಂಡ್ ಡಿಗ್ರೀಸ್ನಲ್ಲಿದ್ದಾದ ಪಕ್ಷದಲ್ಲಿ ವರ್ಗೋತ್ತಮಾಂಶ ಮತ್ತು ಸಂಧಿ ಈ ಎರಡರಲ್ಲೂ ಸಹ ಲಗ್ನಾಧಿಪತಿ ಎಲ್ಲಿದ್ದಾನೆ ಅನ್ನೋದು ನೋಡಬೇಕಾಗುತ್ತೆ ನಾವು. ಆ ಕಾಂಬಿನೇಷನಿಂದಾನೇ ಡಿಪ್ರೆಷನ್ ಯಾವ ಹಂತದಲ್ಲಿದೆ, ಯಾವ ಹಂತದಲ್ಲಿ ಕ್ಯೂರ್ ಮಾಡೋಕ್ಕೆ ಸಾಧ್ಯ ಅಥವಾ ಆಗೋದಿಲ್ಲ ಅನ್ನೋದನ್ನು ಸಹ ಹೇಳಬೇಕಾಗತ್ತೆ. ಎಷ್ಟೋ ಬಾರಿ ನಾವು ಪರಿಹಾರಗಳನ್ನ ಹೇಳ್ತೀವಿ, ಇಲ್ಲ ಅಂತಲ್ಲ.
ಕೆಲವೊಂದು ಕೇಸುಗಳಿಗೆ ನಾವು ಏನು ಮಾಡೋದಕ್ಕಾಗೋದಿಲ್ಲ, ಅದು ಮೀರಿ ಹೋಗಿರುತ್ತೆ. ಈಗ ನಮಗೆ 3rd ಸ್ಟೇಜ್ 4th ಸ್ಟೇಜ್ ಆಫ್ ಕ್ಯಾನ್ಸರ್ ಅಂತ ಡಾಕ್ಟರ್ಗಳು ಹೇಳ್ತಾರಲ್ಲ, ಪರಿಹಾರ ಇಲ್ಲ, ಸುಮ್ಮನೆ ನಿಮ್ಮ ಸಮಾಧಾನಕ್ಕೋಸ್ಕರ ಏನೋ ಒಂದು ಮೆಡಿಕೇಶನ್ಸ್ ಕೊಡ್ತೀವಿ ಅನ್ನತಕ್ಕಂಥದ್ದು. ಸೊ ಈ ಅಪ್ರಿಯವಾದ ಸತ್ಯವನ್ನು ಹೇಳ್ತಕ್ಕಂಥ ಜವಾಬ್ದಾರಿಯನ್ನು ಸಹ ಎಷ್ಟೋ ಬಾರಿ ನಾವು ಜ್ಯೋತಿಷಿಗಳು ತಗೋಬೇಕಾಗುತ್ತೆ. ನಾವು ಅವ್ರ ಸಮಾಧಾನಕ್ಕೋಸ್ಕರ ಸಾವಿರಾರು ರೂಪಾಯಿ ಖರ್ಚು ಮಾಡಿಸಿ ಯಾವುದೋ ಪೂಜೆಗಳನ್ನು ಮಾಡಿಸಿ ಅಥವಾ ಇನ್ನೆಲ್ಗೋ ಕಳಿಸಿ ಅವ್ರನ್ನ ಏನು ಮಾಡೋದು ಸಹ ರಿಸಲ್ಟ್ ಸಿಗೋದಿಲ್ಲ. ಅಂತಹ ಸಮಯದಲ್ಲಿ ಭಗವಂತ ಒಂದೇ ಶರಣಾಗತಿ ಅಂತ ಹೇಳಿ ಸ್ವಲ್ಪ ಇರೋಷ್ಟು ದಿವಸ ಚೆನ್ನಾಗಿ ನೋಡ್ಕೊಳ್ಳಿ ಇವ್ರನ್ನ ಅಂತ ಹೇಳಿ ಕಳಿಸುವಂಥ ಒಂದು ಸಂದರ್ಭಗಳು ಸಹ ಬಂದಿರುತ್ತೆ. ಆದರೆ ಯಾಕೆ ಹೇಳ್ತೀವಿ ಮಾತನ್ನ ಅಂತಂದ್ರೆ, ಆ ಎಕ್ಸ್ಟ್ರೀಮ್ ಸ್ಟೇಜ್ಗೆ ಹೋಗೋವರೆಗೂ ಸಹ ಬಿಡಬಾರ್ದು. ನೀವಾಗಲಿ ನಿಮ್ಮ ಜೊತೆಲಿರತಕ್ಕಂಥ ವ್ಯಕ್ತಿಗಳಾಗಲಿ ಈ ಥರ ಸಮಸ್ಯೆಗಳೇನಾದರೂ ಆಗಿದ್ದಾದ ಪಕ್ಷದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇದ್ಕೊಳ್ಳಿ, ಸರಿಯಾದ ಸಮಯದಲ್ಲಿ ಪರಿಹಾರಗಳನ್ನು ಮಾಡ್ಕೊಳ್ಳಿ ಅಂತ ಹೇಳಬೇಕಾಗುತ್ತೆ. ಕೊನೆಯದಾಗಿ ಹೇಳಬೇಕು ಅಂತಂದ್ರೆ, ಈ ಲಗ್ನ ಏನಾದರೂ ಜನ್ಮ ಲಗ್ನ ಆಶ್ಲೇಷ ನಕ್ಷತ್ರದಲ್ಲಿ, ಜ್ಯೇಷ್ಠ ನಕ್ಷತ್ರದಲ್ಲಿ ಅಥವಾ ಮೂಲ ನಕ್ಷತ್ರದಲ್ಲಿ ಇದ್ದಾದ ಪಕ್ಷದಲ್ಲಿ ಮತ್ತು ಆ ಲಗ್ನದ ಮೇಲೆ ಶನಿಯ ದೃಷ್ಟಿ ರಾಹು ದೃಷ್ಟಿ ಬಿದ್ದಿದ್ದಾದ ಪಕ್ಷದಲ್ಲಿ ಇಂತಹ ವ್ಯಕ್ತಿಗಳಿಗೆ ಹಿಂದಿನ ಜನ್ಮದ ಒಂದು ಕಾರ್ಮಿಕ್ ಪಾಯಿಂಟ್ಸ್ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ. ಹಿಂದಿನ ಜನ್ಮದಲ್ಲಿ ಮಾಡಿರತಕ್ಕಂಥ ಕೆಟ್ಟ ಕರ್ಮಗಳು, ಅದರ ಒಂದು ಪರಿಣಾಮ ಈ ಜನ್ಮದಲ್ಲಿ ಈ ಡಿಪ್ರೆಸಿವ್ ಸ್ಟೇಟ್ ಆಫ್ ಮೈಂಡ್ ಅವ್ರು ಅನುಭವಿಸ್ತಾ ಇರ್ತಾರೆ. ಸೊ ಇದು ಅಷ್ಟೇ ಕ್ಯೂರ್ ಮಾಡೋದು ಬಹಳ ಬಹಳ ಕಷ್ಟ ಆಗಿರುತ್ತೆ. ಕೆಲವು ಕಾರ್ಮಿಕ್ ಪೂಜಾಸ್ ಅಂತ ಕೆಲವಿರುತ್ತೆ, ಆ ಥರದ ವಿಶೇಷವಾದ ಪೂಜೆಗಳನ್ನ ಒಂದು ಬಾರಿ ಅಲ್ಲ, ಒಂದು ಕಂಟಿನ್ಯೂಡ್ ಮೆಡಿಕೇಶನ್ ಥರ ಅದನ್ನ 3 ಬಾರಿ 5 ಬಾರಿ 7 ಬಾರಿ ಇದರ ಮಾಡಿಸ್ಬೇಕಾಗತ್ತೆ. ಅಷ್ಟೆಲ್ಲ ಮಾಡಿ ನಂತರ ಪರಿಹಾರಗಳು ಬರಬೇಕಾಗತ್ತೆ. ಸೊ ಡಿಪ್ರೆಷನ್ ನಾವು ಸ್ಟಡಿ ಮಾಡಬೇಕು ಅಂತಂದ್ರೆ ಇಷ್ಟೆಲ್ಲ ಕೂಲಂಕುಷವಾಗಿ ಹಲವಾರು ವಿಚಾರಗಳನ್ನ ಸಂಕೀರ್ಣವಾಗಿ ನೋಡಿ ನಂತರ ಹೇಳಬೇಕಾಗತ್ತೆ. ಸೊ ರೆಮಿಡಿ ಅನ್ನೋದು ಇದ್ದೇ ಇರುತ್ತೆ. 90% ಆಫ್ ದ ಕೇಸಸ್ನಲ್ಲಿ ಸರಿಯಾದ ಸಮಯದಲ್ಲಿ ನೀವು ಸರಿಯಾದ ಜ್ಯೋತಿಷಿಗಳನ್ನ ಅಪ್ರೋಚ್ ಮಾಡಬೇಕು. ಹಾಗೆ ಮಾಡಿದ್ದಾದಲ್ಲಿ ರಿಸಲ್ಟ್ಸ್ ಬರುತ್ತೆ ನಿಮಗೆ. ಎಸ್, ಇನ್ನು ವೀಕ್ಷಕರೇ, ನೀವು ಕೂಡ ಗುರುಗಳ ಹತ್ರ ಮಾತಾಡಬಹುದು. ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂತ ನಂಬರ್ಸ್ಗೆ ಕರೆ ಮಾಡಿ ಗುರುಗಳ ಹತ್ರ ಮಾತಾಡಿ. ಎಸ್ ಗುರುಜಿ, ಒಬ್ರು ಕಾಲರ್ ಇದ್ದಾರೆ, ವಿಘ್ನೇಶ್ ಅಂತ, ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಿತ್ತು? ಡೇಟ್ ಆಫ್ ಬರ್ತ್ ಹೇಳಿ ಸರ್. 23/1/84. 23/1/84. ಟೈಮಿಂಗ್ಸ್ ಏನು? 6 ಗಂಟೆ ಸಂಜೆ 6 PM. 6 PM. ಓಕೆ. ಹುಟ್ಟಿದ ಸ್ಥಳ ಯಾವುದು ಸರ್? ಬೆಂಗಳೂರು. ಓಕೆ, ಗುರೂಜಿ ಇದ್ದಾರೆ, ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ ಗುರುಜಿ. ನಮಸ್ತೆ, ಹೇಳಿ ವಿಘ್ನೇಶ್ ಅವರೇ. ನಮ್ಮ ಬಗ್ಗೆನೇ ಕೇಳಬೇಕು. ಆಯ್ತು, ತಮ್ಮ ನಕ್ಷತ್ರ ರಾಶಿ ಗೊತ್ತಿದೆಯಾ? ಹಸ್ತ ನಕ್ಷತ್ರ ಕನ್ಯಾ ರಾಶಿ. ಹಸ್ತ ನಕ್ಷತ್ರ ಕನ್ಯಾ ರಾಶಿ. ಓಕೆ, ಕರೆಕ್ಟ್ ಆಗಿದೆ. ನಿಮ್ಮ ಪ್ರಶ್ನೆ ಕೇಳಿ. ಅದೇ ನಮ್ದು ಉದ್ಯೋಗದ ಬಗ್ಗೆ ಕೇಳ್ಬೇಕಿತ್ತು, ಭವಿಷ್ಯದ ಬಗ್ಗೆ ಕೇಳ್ಬೇಕು. ಏನ್ ಕೆಲಸ ಮಾಡ್ಕೊಂಡಿದ್ದೀರಾ? ಅಂದ್ರೆ ಏನಂದ್ರೆ ಈ ಒಂದು 18 ವರ್ಷದಲ್ಲಿ 7 ಕೆಲಸ ಬದಲಾವಣೆ ಆಗಿದೆ ಗುರುಗಳೇ. ಒಂದು ಸ್ಥಿರತೆ ಇಲ್ಲ. ಈಗ ಲಾಸ್ಟ್ ಕೆಲಸ ಮಾಡಿದ್ದೆಲ್ಲಿ ನೀವು? ಲಾಯರ್ ಆಫೀಸಲ್ಲಿ. ಲಾಯರ್ ಆಫೀಸಲ್ಲಿ ಏನಾಗಿದ್ರಿ ಅಲ್ಲಿ? ಅಲ್ಲಿ ಸೂಪರ್ವೈಸರ್ ಆಗಿ. ಸೂಪರ್ವೈಸರ್. ಓಕೆ, ಈಗ ಸದ್ಯಕ್ಕೆ ಕೆಲಸ ಮಾಡ್ತಾ ಇದ್ದೀರಾ? ಹೌದು ಮಾಡ್ತಾ ಇದ್ದೀನಿ. ಅಲ್ಲೇ ಇದ್ದೀರಾ? ಇಲ್ಲ ಬೇರೆ ಕಡೆ. ಬೇರೆ ಕಡೆ. ಓಕೆ, ಆಯ್ತು. ಸೊ ಈಗ ನಿಮಗೆ ಒಂದು ಕನ್ಸಿಸ್ಟೆಂಟ್ ಆಗಿ ಗ್ರೋತ್ ಇಲ್ಲ, ಒಂದು ಸ್ಥಿರತೆ ಇಲ್ಲ ಅನ್ನೋದು ಕಾಣಿಸ್ತಾ ಇದೆ ಅಲ್ವಾ? ಆಯ್ತು ನೋಡಿ, ನಿಮ್ದು ಕರ್ಕಾಟಕ ಲಗ್ನ, ಲಗ್ನದಿಂದ 10ನೇ ಮನೆ ಅಂದ್ರೆ ಉದ್ಯೋಗ ಸ್ಥಾನ. ಉದ್ಯೋಗ ಸ್ಥಾನಾಧಿಪತಿಯಾದಂಥ ಕುಜ ನಿಮಗೆ ಜಾತಕದಲ್ಲಿ ಲಗ್ನದಿಂದ 5ಮ ಸ್ಥಾನದಲ್ಲಿ ಸ್ವಸ್ಥಾನದಲ್ಲೇ ಇದ್ದಾನೆ. ಕುಜ ಚೆನ್ನಾಗಿದ್ದಾನೆ. ಸೊ ನೀವು ಮನಸ್ಸಿಟ್ಟು ಒಂದು ಕಡೆ ಕೆಲಸ ಮಾಡಿದ್ರೆ ಅಲ್ಲಿ ಒಳ್ಳೆ ಅನುಭವ, ಒಳ್ಳೆ ಗ್ರೋತು ಎಲ್ಲವನ್ನು ಪಡ್ಕೊಳ್ಳೋ ಸಾಧ್ಯತೆ ಕಾಣಿಸ್ತಾ ಇದೆ. ಆದರೆ ಕರ್ಮಸ್ಥಾನದಲ್ಲಿ ಯಾವುದೇ ಗ್ರಹಗಳಿಲ್ಲದೆ ಇರುವಂಥದ್ದು ಒಂದು ರೀತಿ ಅತಂತ್ರ ಭಾವ ಮತ್ತು ಕರ್ಮಸ್ಥಾನದ ಮೇಲೆ ಶನಿ ದೃಷ್ಟಿ ಮತ್ತು ಬುಧ ದೃಷ್ಟಿ ಎರಡೂ ಬಿದ್ದಿರೋದ್ರಿಂದ ಆವಾಗ ಬದಲಾವಣೆ ಮಾಡುವಂಥ ಒಂದು ಮನಸ್ಥಿತಿ ನಿಮಗೆ ಬರ್ತಾ ಇದೆ. ಸೊ ಇದಕ್ಕೆ ನೀವು ಏನು ಮಾಡ್ಕೋಬೇಕು ಪರಿಹಾರ ಅಂತಂದರೆ, ಈಗ ನಡೀತಾ ಇರುವಂಥ ನಿಮ್ಮದು ದಶಾಭುಕ್ತಿಗಳನ್ನ ನಾವು ಗಮನಿಸಿದ್ದಾದಲ್ಲಿ ಈಗ ನಿಮಗೆ ಕೆಲಸ ಮಾಡ್ತಾ ಇರೋ ಜಾಗದಲ್ಲಿ ಅನುಕೂಲ ಇದೆ ಅನ್ನೋ ಪಕ್ಷದಲ್ಲಿ ಸೊ ಅಲ್ಲೇ ಮುಂದುವರಿಯಿರಿ. ಆಯಿತಾ? ಮುಂದಿನ 6ರಿಂದ 8 ತಿಂಗಳೊಳಗಡೆ ಒಂದು ಒಳ್ಳೆ ಅನುಭವ, ಒಂದು ಅಲ್ಲಿ ನಿಮ್ಗೊಂದು ಪ್ರಮೋಷನ್ ಬರುವಂಥ ಸಾಧ್ಯತೆ ಇದೆ. ನಿಮ್ಮ ಪೇ ಸ್ಕೇಲ್ ಜಾಸ್ತಿ ಆಗುವಂಥ ಒಂದು ಸಾಧ್ಯತೆ ಆಗಲಿ, ಪ್ರಮೋಷನ್ ಬರುವಂಥ ಸಾಧ್ಯತೆ ಆಗಲಿ ಇದೆ. ನೀವು ಪರಿಹಾರವಾಗಿ ಏನು ಮಾಡ್ಕೋಬೇಕು ಅಂತಂದರೆ, ಒಂದು 3 ನಕ್ಷತ್ರ ಹೇಳ್ತೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಜ್ಯೇಷ್ಠ, ರೇವತಿ, ಆಶ್ಲೇಷ. ಈ 3ರಲ್ಲಿ ಒಂದು ನಕ್ಷತ್ರ ಇರುವಂತಹ ಒಂದು ಮಂಗಳವಾರ ದಿವಸ ಶುರು ಮಾಡಿ ನೀವು 9 ಮಂಗಳವಾರಗಳ ಕಾಲ ರಾಹುಕಾಲದ ಸಮಯದಲ್ಲಿ ಶಕ್ತಿದೇವಿ ಸನ್ನಿಧಾನದಲ್ಲಿ ನಿಂಬೆಹಣ್ಣಿನ ದೀಪ ನೀವಾಗ್ಲಿ ನಿಮ್ಮ ಶ್ರೀಮತಿಯವರಾಗ್ಲಿ ಹಚ್ಬಿಟ್ಟು ಬರಬೇಕು. ಇದನ್ನು ಮಾಡಿ 9ನೇ ವಾರ ಅಮ್ಮನವರಿಗೆ ಒಂದು ಸೇವೆ ಮಾಡಿಸಿ, ಎಲ್ಲವೂ ಒಳ್ಳೇದಾಗತ್ತೆ. ಓಕೆ, ಧನ್ಯವಾದ ವಿಘ್ನೇಶ್ ಅವರೇ ಕರೆ ಮಾಡಿದ್ದಕ್ಕೆ. ಈಗ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ಗುರುಗಳು ತಿಳಿಸ್ತಾರೆ. ಗುರೂಜಿ ತಿಳಿಸಿ. ಖಂಡಿತ. ಇವತ್ತಿನ ದ್ವಾದಶ ರಾಶಿಯ ಫಲಾಫಲಗಳ ಬಗ್ಗೆ ನಾವು ಗಮನ ಹರಿಸಿದ್ದಾದಲ್ಲಿ ಮೊದಲನೇದಾಗಿ ಮೇಷರಾಶಿ. ಸೊ ಮೇಷರಾಶಿಯವರಿಗೆ ಇವತ್ತಿನ ದಿವಸ ಧರ್ಮ ತ್ರಿಕೋಣದಲ್ಲಿ ಚಂದ್ರ ಇರತಕ್ಕಂಥದ್ದು, 9ನೇ ಮನೆಯಲ್ಲಿ, ಗುರುವಿನ ಮನೆಯಲ್ಲಿ, ಮೂಲ ನಕ್ಷತ್ರದಲ್ಲಿ ಅಂದರೆ ಕೇತುವಿನ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗ್ತಾ ಇರತಕ್ಕಂಥದ್ದು ತುಂಬ ವಿಶೇಷವಾಗಿರತಕ್ಕಂಥ ದಿವಸ ಇವತ್ತಾಗಿರುತ್ತೆ.
ಇವತ್ತು ನಿಮ್ಮಲ್ಲಿರತಕ್ಕಂಥ ಈ ಒಂದು ಆಧ್ಯಾತ್ಮಿಕವಾದಂಥ ಭಾವ ತುಂಬ ಜಾಗೃತವಾಗುತ್ತೆ, ದೈವಿಕವಾದ ಭಾವನೆಗಳು ಜಾಸ್ತಿ ಆಗುತ್ತೆ. ಇವತ್ತು ದೇವತಾ ಕಾರ್ಯಗಳಲ್ಲಿ, ಧರ್ಮ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ತೀರಾ. ಯಾವುದೋ ಒಂದು ದೇವಸ್ಥಾನದ ಒಂದು ಪುನರುದ್ಧಾರಕ್ಕೋಸ್ಕರವಾಗಿ, ಜೀರ್ಣೋದ್ಧಾರದ ಕೆಲಸಕ್ಕೋಸ್ಕರವಾಗಿ ಸಕ್ರಿಯವಾಗಿ ಭಾಗವಹಿಸ್ತೀರಾ. ನೀವು ಸಂಪಾದನೆ ಮಾಡಿರ್ತಕ್ಕಂಥ ಹಣ ಎಲ್ಲವೂ ಅಷ್ಟೇ ಇವತ್ತು ಸದ್ವಿನಿಯೋಗ ಆಗ್ತಕ್ಕಂಥದ್ದು, ಒಂದು ಸದ್ಬಳಕೆ ಆಗ್ತಕ್ಕಂಥ ಒಂದು ಸಾಧ್ಯತೆ ಕಾಣಿಸ್ತಾ ಇದೆ. ಅದೇ ಪ್ರಕಾರ ಇವತ್ತಿನ ದಿವಸ ವಿಶೇಷವಾದ ವಿದ್ಯೆಗಳನ್ನು ಕಲಿಬೇಕು ಅಂತ ಆಸಕ್ತಿ ಇರತಕ್ಕಂಥವರು, ಈ ಒಂದು ಆಧ್ಯಾತ್ಮಿಕವಾದ ವಿಚಾರಗಳು, ಜ್ಯೋತಿಷ್ಶಾಸ್ತ್ರ ಆಗಬಹುದು, ವಾಸ್ತುಶಾಸ್ತ್ರ ಆಗಬಹುದು, ವೇದಾಂತ ಆಗಬಹುದು, ಇವುಗಳನ್ನೆಲ್ಲ ಕಲಿಬೇಕು ಅಂತ ಪ್ರಯತ್ನ ಮಾಡತಕ್ಕಂಥವ್ರಿಗೆ ಅದ್ಭುತವಾದ ಯಶಸ್ಸು, ಒಂದು ಲಾಭಗಳು ಎಲ್ಲವೂ ಸಹ ಲಭಿಸ್ತಕ್ಕಂಥದ್ದು ಗೋಚರವಾಗ್ತಾ ಇದೆ. ಎಲ್ಲವೂ ಚೆನ್ನಾಗಿದೆ. ವೃಷಭ ರಾಶಿಯವರಿಗೆ ಇವತ್ತು ಅಷ್ಟಮ ಸ್ಥಾನದಲ್ಲಿರತಕ್ಕಂಥ ಚಂದ್ರ ಇವತ್ತು ಜವಾಬ್ದಾರಿಗಳನ್ನು ಹೆಚ್ಚಿಸ್ತಕ್ಕಂಥ ಒಂದು ಸಾಧ್ಯತೆ. ಇವತ್ತು ನಿಮ್ಮದಲ್ಲೇ ಇರತಕ್ಕಂಥ ಕೆಲವೊಂದು ಜವಾಬ್ದಾರಿಗಳು ನೀವು ಹೊರಬೇಕಾದಂಥ ಒಂದು ಸಂದರ್ಭ ಇವತ್ತು ಗೋಚರವಾಗ್ತಾ ಇದೆ. ಅಧಿಕಾರ ವರ್ಗದಲ್ಲಿ ಇವತ್ತು ನಿಮ್ಮ ಬಾಸು, ನಿಮ್ಮ ಸುಪೀರಿಯರ್ಸು ಯಾರಿರ್ತಾರೆ, ಸ್ವಲ್ಪ ಮಟ್ಟಿಗೆ ಇವತ್ತು ನಿಮ್ಮ ಮೇಲೆ ಅವರ ಕೋಪಗಳನ್ನು, ಆಗ್ರಹವನ್ನು ತೋರಿಸ್ತಕ್ಕಂಥ ಒಂದು ದಿವಸ ಇವತ್ತಾಗಿರುತ್ತೆ. ಕಾರಣ ಏನು ಅನ್ನೋದನ್ನು ನಾವು ಪ್ರಶ್ನೆ ಮಾಡೋದಕ್ಕೆ ಆಗೋದಿಲ್ಲ. ನಂದೇನೂ ತಪ್ಪಿಲ್ಲ ಅಂತ ನೀವು ನೇರವಾಗಿ ಹೇಳೋದಕ್ಕೆ ಆಗೋದಿಲ್ಲ. ಹೀ ಈಸ್ ಹ್ಯಾವಿಂಗ್ ಎ ಬ್ಯಾಡ್ ಡೇ, ಇದನ್ನು ಅರ್ಥ ಮಾಡ್ಕೋಬೇಕು. ನಿಮ್ಮ ಬಾಸ್ ಅಂತ ಅಥವಾ ನಿಮ್ಮ ಸುಪೀರಿಯರ್ಸ್ ಯಾರಿರ್ತಾರೆ ಅನ್ನೋದು. ಮತ್ತೊಂದು ವಿಚಾರ ಏನಂದರೆ, ಬಾಸ್ ಈಸ್ ಆಲ್ವೇಸ್ ರೈಟ್ ಅಂತ ಒಂದು ಮಾತನ್ನು ಹೇಳ್ತಾನೆ. ಬಾಸ್ ಅನ್ನತಕ್ಕಂಥವ್ರು ತಪ್ಪಾಗಿದ್ದರೂ ಸಹ ಅವರು ಕರೆಕ್ಟಾಗೇ ಇರ್ತಾರೆ. ಸೊ ಕೆಲವೊಂದು ಸಂದರ್ಭಗಳಲ್ಲಿ ಮೌನವಾಗಿರ್ತಕ್ಕಂಥದ್ದೇ ನಮ್ಮನ್ನು ಕಾಪಾಡ್ತಕ್ಕಂಥ ಒಂದು ವಿಚಾರ ಆಗಿರುತ್ತೆ. ಎಲ್ಲ ಮುಗಿದ ಮೇಲೆ ಸಾಯಂಕಾಲ ಚೇಂಬರ್ ಕರೆದ್ಬಿಟ್ಟು ಹೇಳ್ತಾರೆ ಅವ್ರಿಗೆ, ಯಾವುದೋ ಮೂಡಲ್ಲಿದ್ದೆ, ನಾನು ನಿಮ್ಮ ಮೇಲೆ ಕೋಪದಲ್ಲಿ ರೇಗಾಡ್ಬಿಟ್ಟೆ, ಏನು ಅನ್ಕೋಬೇಡಿ ಅಂತ. ಅಲ್ಲಿವರೆಗೂ ತಾಳ್ಮೆಯಿಂದ ಇರ್ತಕ್ಕಂಥದ್ದು ನಿಮ್ಮ ಒಂದು ಜಾಣ್ಮೆ ಆಗಿರುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ಇವತ್ತು ಸಪ್ತಮದಲ್ಲಿರ್ತಕ್ಕಂಥ ಚಂದ್ರ, ಅದರಲ್ಲೂ ಸಹ ಗುರುವಿನ ಮನೆಯಲ್ಲಿ ಮೂಲಾ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗ್ತಕ್ಕಂಥದ್ದು ತುಂಬ ವಿಶೇಷವಾಗಿದೆ. ಇವತ್ತು ನಿಮ್ಮ ಕಾಂಟ್ಯಾಕ್ಟ್ಸ್ ಆಗಲಿ, ನಿಮ್ಮ ಇನ್ಫ್ಲೂಯೆನ್ಸ್ಗಳಾಗಲಿ, ಅಥವಾ ನಿಮ್ಮ ಇರತಕ್ಕಂಥ ಒಂದು ಸೋಷಿಯಲ್ ಸರ್ಕಲ್ ಆಗಲಿ, ಎಲ್ಲವೂ ದೊಡ್ಡ ಮಟ್ಟದಲ್ಲಿ ಬೆಳೆಯತಕ್ಕಂಥ ಒಂದು ದಿವಸ ಇವತ್ತಾಗಿರುತ್ತೆ. ಏನೇ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡ್ರು ಅಷ್ಟೇ ಇವತ್ತು ನಿಮಗೆ ಪಾರ್ ಮಾಡೋದಕ್ಕೆ ಅಲ್ಲೊಬ್ಬ ಏಂಜಲ್ ಇದ್ದೇ ಇರ್ತಾರೆ. ಇವತ್ತಿನ ದಿವಸ ಅಲ್ಲೊಬ್ಬ ಮೆಂಟರ್ ಇದ್ದೇ ಇರ್ತಾರೆ, ಒಬ್ಬ ಗಾಡ್ ಫಾದರ್ ಇರ್ತಾರೆ, ಅವರು ಕಾಪಾಡ್ತಾರೆ. ಎಲ್ಲವೂ ಚೆನ್ನಾಗಿದೆ, ಏನೂ ತೊಂದರೆ ಇಲ್ಲ ನಿಮಗೆ. ಹತ್ತನೇ ಬರಲಿರತಕ್ಕಂಥ ಶನಿ ಮಾತ್ರ ಕೆಲಸ ಕಾರ್ಯಗಳನ್ನು ಸ್ವಲ್ಪ ಸ್ಥಗಿತ ಮಾಡ್ತಕ್ಕಂಥದ್ದು, ನಿಧಾನಗತಿಯಲ್ಲಿ ಸಾಗಿಸ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಶನೈಶ್ಚರ ಕವಚವನ್ನು ಹೇಳ್ಕೊಳ್ಳಿ, ಆಂಜನೇಯನ ಸ್ಮರಣೆಯನ್ನು ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಕರ್ಕಾಟಕ ರಾಶಿಯವರಿಗೆ ರಾಶ್ಯಾಧಿಪತಿಯಾದಂಥ ಚಂದ್ರ ಇವತ್ತು ಗುರುವಿನ ಮನೆಯಲ್ಲಿರತಕ್ಕಂಥದ್ದು. ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದರೆ, ಇವತ್ತು ನೀವು ಬಹಳಷ್ಟು ದಿವಸಗಳಿಂದ ಯಾರು ಸಪ್ರೆಸ್ ಆಗಿರ್ತೀರಾ, ಯಾರನ್ನ ಮುಂದಕ್ಕೆ ಬರೋಕ್ಕೆ ಬಿಡದೇ ಇರೋ ರೀತಿಯಲ್ಲಿ ತೊಡೆದು ಹಾಕಿರ್ತೀರಾ, ಅವಕಾಶಗಳೇ ಸಿಗದೆ ಯಾರ್ಯಾರು ನೊಂದಿರ್ತೀರಾ, ಅವರೆಲ್ಲರೂ ಇವತ್ತು ಫೀನಿಕ್ಸ್ ಥರ ಇವತ್ತು ಸ್ಫುಟಿ ಹೇಳಿರ್ತಕ್ಕಂಥ ಒಂದು ವಿಶೇಷವಾದ ದಿವಸ ಆಗಿರುತ್ತೆ ಇವತ್ತು. ಸೊ ಯಾರೂ ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ ನೀವು ಈ ಮಟ್ಟದ ಒಂದು ಸಾಧನೆ ಮಾಡ್ತೀರಾ, ಈ ಮಟ್ಟಕ್ಕೆ ನಿಮ್ಮನ್ನು ನೀವು ತೋರಿಸ್ಕೊಳ್ತೀರಾ ಅನ್ನತಕ್ಕಂಥದ್ದು. ಅಂಥ ಅದ್ಭುತವಾದಂಥ ದಿವಸ ಇವತ್ತು. ಒಂದು ಹೊಸ ಜನ್ಮ, ಮರುಜನ್ಮ ಅಂತ ಹೇಳಿದ್ರು ಸಹ ತಪ್ಪಾಗೋದಿಲ್ಲ. ಅಂಥ ಅದ್ಭುತವಾದ ದಿವಸ ಆಗಿರುತ್ತೆ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ, ಸರಿಯಾದ ಸಮಯದಲ್ಲಿ ಕೆಲಸ ಮಾಡಿ, ಒಳ್ಳೆಯದಾಗುತ್ತೆ ನಿಮಗೆ. ಸಿಂಹರಾಶಿಯವರಿಗೆ ಇವತ್ತು ಪಂಚಮದಲ್ಲಿರತಕ್ಕಂಥ ಚಂದ್ರ, ತ್ರಿಕೋಣದಲ್ಲಿರತಕ್ಕಂಥ ಚಂದ್ರ ವಿಶೇಷವಾದಂಥ ಲಾಭಗಳನ್ನು ಕೊಡ್ತಾನೆ. ಆದರೆ ವ್ಯಯಾಧಿಪತಿಯಾಗಿ ಚಂದ್ರ ಇಲ್ಲಿರೋದ್ರಿಂದ ಇವತ್ತು ಸ್ವಲ್ಪ ಮಟ್ಟಿಗೆ ಇವತ್ತು ಮಾನಸಿಕ ಸ್ಥಿತಿಗತಿನಲ್ಲಿ ವ್ಯತ್ಯಾಸಗಳನ್ನು ಮಾಡ್ತಕ್ಕಂಥದ್ದು, ನಿಮ್ಮನ್ನು ನೀವು ದೂಷಣೆ ಮಾಡ್ಕೊಳ್ತಕ್ಕಂಥ ಮನಸ್ಥಿತಿಗೂ ಸಹ ತಲುಪಿಸ್ಬಿಡ್ತಾನೆ. ನೀವು ಯಾವತ್ತೋ ಮಾಡಿರ್ತಕ್ಕಂಥ ತಪ್ಪುಗಳು, ಅದಕ್ಕೆ ಒಂದು ರೀತಿಯಾದಂಥ ಒಂದು ಕಳಂಕ ನಿಮ್ಮನ್ನು ಕಾಡ್ತಕ್ಕಂಥ ಒಂದು ಸಾಧ್ಯತೆ, ಮನಸ್ಸು ಸ್ವಲ್ಪ ಗೊಂದಲಮಯವಾಗಿರ್ತಕ್ಕಂಥ ಸಾಧ್ಯತೆ. ಇದೆಲ್ಲವನ್ನು ಬಿಟ್ಟು ನೀವು ವಾಸ್ತವ ಪ್ರಪಂಚದಲ್ಲಿ ಬದುಕುವಂಥ ವ್ಯಕ್ತಿಗಳಾಗಬೇಕಾಗತ್ತೆ. ಇವತ್ತಿನ ದಿವಸ ನೀವು ಆದಿತ್ಯ ಹೃದಯವನ್ನು ಹೇಳ್ಕೊಳ್ಳೋದ್ರಿಂದ, ಸೂರ್ಯಮಂಡಲ ಸ್ತೋತ್ರವನ್ನು ಪಾರಾಯಣ ಮಾಡಿಕೊಳ್ಳೋದ್ರಿಂದ, ಅದೇ ಪ್ರಕಾರ ಚಂದ್ರ ಅಷ್ಟೋತ್ತರವನ್ನು ಹೇಳ್ಕೊಳ್ಳೋದ್ರಿಂದ ಸಹ ಶುಭ ಫಲಿತಾಂಶಗಳನ್ನು ಪಡ್ಕೊಳ್ತೀರಾ. ಕನ್ಯಾ ರಾಶಿಯವರಿಗೆ ಚತುರ್ಥದಲ್ಲಿ ಅಂದರೆ ಕೇಂದ್ರದಲ್ಲಿರತಕ್ಕಂಥ ಚಂದ್ರನ ದೃಷ್ಟಿ ನೇರವಾಗಿ ನಿಮ್ಮ ಉದ್ಯೋಗ ಸ್ಥಾನದ ಮೇಲೆ ಬೀಳ್ತಾ ಇದೆ. ನಿಂತು ಹೋಗಿರತಕ್ಕಂಥ ಕೆಲಸಗಳಿಗೆಲ್ಲವೂ ಸಹ ಚಾಲನೆ ಸಿಗುತ್ತೆ. ಮತ್ತೊಮ್ಮೆ ಎಲ್ಲವೂ ಸಹ ನಿಮಗೆ ಒಂದು ಸಕ್ರಮವಾಗಿ ನಡ್ಕೊಂಡು ಹೋಗ್ತಕ್ಕಂಥ ಒಂದು ದಿವಸ ಇವತ್ತಾಗಿರುತ್ತೆ. ಮತ್ತು ನಿಮಗೆ ಅಂತ ಒಂದು ಟೈಮ್ ಟೇಬಲ್ಲು, ನಿಮಗೆ ಅಂತ ಒಂದು ಡಿಸಿಪ್ಲಿನ್ ಹಾಕ್ಕೊಂಡಿರ್ತೀರ ನೀವು ಕನ್ಯಾ ರಾಶಿನವರು. ಕಾರಣಾಂತರಗಳಿಂದ ಆ ಡಿಸಿಪ್ಲಿನ್ನ ಬಿಟ್ಬಿಟ್ಟಿರ್ತೀರ ನೀವು. ಸೊ ಇವತ್ತು ಮತ್ತೆ ಆ ಡಿಸಿಪ್ಲಿನ್ನ ರೀಸ್ಟಾರ್ಟ್ ಮಾಡೋದಕ್ಕೆ ಒಂದು ತುಂಬ ಪೂರಕವಾಗಿರ್ತಕ್ಕಂಥ ದಿವಸವಾಗಿ ಕಾಣಿಸ್ತಾ ಇದೆ. ರೈಟಿಂಗ್ ಆಗಿರಲಿ, ಸ್ಪೀಕಿಂಗ್ ಆಗಿರಲಿ, ಅಥವಾ ಒಂದು ಜಿಮ್ಗೆ ಹೋಗ್ತಕ್ಕಂಥದ್ದಾಗಿರಲಿ, ಅಥವಾ ಒಂದು ಫುಡ್ ಹ್ಯಾಬಿಟ್ಸ್ ಆಗಿರಲಿ, ಏನೇನೆಲ್ಲ ನಿಮಗೆ ಅಂತ ಒಂದು ಡಿಸಿಪ್ಲಿನ್ ಹಾಕ್ಕೊಂಡಿರ್ತೀರ, ರೀಸ್ಟಾರ್ಟ್ ಮಾಡಿ. ಖಂಡಿತವಾಗ್ಲೂ ಇವತ್ತಿಂದ ಶುಭ ಫಲಿತಾಂಶವನ್ನು ಪಡ್ಕೊಳ್ತೀರಾ. ತುಲಾರಾಶಿಯವರಿಗೆ ತೃತೀಯ ಸ್ಥಾನದಲ್ಲಿರತಕ್ಕಂಥ ಚಂದ್ರ ವಿಶೇಷವಾಗಿದೆ, ಎಲ್ಲವೂ ಅನುಕೂಲಕರವಾಗಿ ಕಾಣಿಸ್ತಾ ಇದೆ. ಬಹಳ ದಿವಸಗಳಿಂದ ನಿಮ್ಮ ಜೊತೆ ದೂರವಾಗಿರ್ತಕ್ಕಂಥ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಎಲ್ಲರೂ ಮತ್ತೆ ನಿಮ್ಮ ಹತ್ತಿರಕ್ಕೆ ಬರ್ತಕ್ಕಂಥದ್ದು, ಅವರು ಮತ್ತೆ ನಿಮ್ಮ ಸ್ಟ್ರೆಂತ್ನ ಇನ್ನಷ್ಟು ಜಾಸ್ತಿ ಮಾಡ್ತಕ್ಕಂಥದ್ದು, ನಿಮ್ಮ ಬಾಂಡಿಂಗ್ ಅನ್ನೋದು ಇನ್ನಷ್ಟು ಸ್ಟ್ರಾಂಗ್ ಆಗ್ತಕ್ಕಂಥದ್ದು ಎಲ್ಲವೂ ಸಹ ಕಾಣಿಸ್ತಾ ಇದೆ. ಏನು ತೊಂದರೆ ಏನಿಲ್ಲ.
ಏಕಾದಶದಲ್ಲಿರತಕ್ಕಂಥ ಕುಜ ಅಷ್ಟೇ ಲಾಭಗಳನ್ನ ಅಷ್ಟೇ ಅನುಕೂಲಗಳನ್ನ ಕೊಡಿಸ್ತಾನೆ. ಇವತ್ತು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡತಕ್ಕಂಥವ್ರಿಗೆ, ಸ್ಟಾಕ್ಸ್ ಅಂಡ್ ಶೇರ್ಸ್ನಲ್ಲಿ ಯಾರ್ಯಾರು ವ್ಯವಹಾರಗಳು ತೊಡಗಿಸ್ಕೊಂಡಿರ್ತಾರೋ ಆ ಥರದವ್ರಿಗೆ, ಡೈಲಿ ಟ್ರೇಡಿಂಗ್, ಡೇ ಟ್ರೇಡಿಂಗ್ ಮಾಡತಕ್ಕಂಥ ವ್ಯಕ್ತಿಗಳಿಗೆ ಮತ್ತು ಬಿಟ್ಕಾಯಿನ್ ಇತ್ಯಾದಿ ಆದಂಥ ಕೆಲವೊಂದು ಇನ್ವೆಸ್ಟ್ಮೆಂಟ್ಸ್ ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಎಲ್ರಿಗೂ ಅಷ್ಟೇ ಶುಭ ಫಲಿತಾಂಶಗಳು ಸಿಗುತ್ತೆ. ತುಂಬ ಚೆನ್ನಾಗಿದೆ, ಏನೂ ತೊಂದರೆ ಇಲ್ಲ. ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿವಸ ದ್ವಿತೀಯ ಸ್ಥಾನದಲ್ಲಿರತಕ್ಕಂಥ ಚಂದ್ರ ಇವತ್ತು ಸಾಕಷ್ಟು ಲಾಭಾಂಶಗಳನ್ನು ಅನುಕೂಲಗಳನ್ನು ಕೊಡ್ತಾನೆ ಮತ್ತು ನಿಮ್ಮ ಜೀವನದಲ್ಲಿ ಒಂದು ವಿಶೇಷವಾದ ವ್ಯಕ್ತಿಯ ಒಂದು ಆಗಮನ ಆಗತಕ್ಕಂಥ ಒಂದು ಸಾಧ್ಯತೆ ಇವತ್ತು ಕಾಣಿಸ್ತಾ ಇದೆ. ತುಂಬ ವಿಶೇಷವಾಗಿರ್ತಕ್ಕಂಥ ದಿವಸ ಆಗಿರುತ್ತೆ. ಇದನ್ನು ನೀವು ಸ್ವಲ್ಪ ಮಟ್ಟಿಗೆ ಸರಿಯಾಗಿ ಗ್ರಹಿಸಿ ಆ ಒಂದು ಅನುಕೂಲಗಳು ನಿಮ್ಗೆ ಏನು ಬರ್ತಾ ಇದೆ ಅನ್ನೋದನ್ನು ಸರಿಯಾಗಿ ಬಳಕೆ ಮಾಡಿಕೊಂಡಿದ್ದಾದಲ್ಲಿ ನೀವು ಎಲ್ಲ ರೀತಿಯಲ್ಲಿ ಬೆಳೆಯೋದಕ್ಕೆ ಅನುಕೂಲವಾಗಿರ್ತಕ್ಕಂಥ ದಿವಸ ಆಗಿರುತ್ತೆ. 10ನೇ ಮನೆಯಲ್ಲಿ ಕುಜ ಇದ್ದಾನೆ. ಚತುರ್ಥದಲ್ಲಿ ರಾಹು ಸ್ವಲ್ಪ ನೆಮ್ಮದಿಗೆ ಕೊರತೆಯನ್ನು ಕೊಡತಕ್ಕಂಥ ಸಾಧ್ಯತೆ ಇರುತ್ತೆ. ಅದೇ ಪ್ರಕಾರ ಅಷ್ಟಮದಲ್ಲಿರತಕ್ಕಂಥ ಗುರು ಕೂಡ ಕೆಲವೊಂದು ವಿಷಯಗಳಲ್ಲಿ ನಿಮ್ಮನ್ನ ಪರೀಕ್ಷೆ ಮಾಡತಕ್ಕಂಥ ಸಾಧ್ಯತೆಯೂ ಸಹ ಇರುತ್ತೆ. ಇದೆಲ್ಲದರಿಂದ ಹೊರಗಡೆ ಬರೋದಕ್ಕೆ ನೀವು ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಅಂದರೆ ಶ್ರೀರಾಮ ರಕ್ಷಾ ಸ್ತೋತ್ರ. ಈ ಸ್ತೋತ್ರವನ್ನು ಇವತ್ತು 3 ಬಾರಿ ಪಾರಾಯಣವನ್ನು ಮಾಡ್ಕೊಳ್ಳಿ, ಶುಭ ಫಲಿತಾಂಶವನ್ನು ಪಡ್ಕೊಳ್ತೀರಾ. ಧನುರಾಶಿಯವರಿಗೆ ಇವತ್ತು ಅದ್ಭುತವಾಗಿರತಕ್ಕಂಥ ದಿವಸ ಇವತ್ತು. ಕಾರಣ ಏನಂತಂದ್ರೆ ನಿಮ್ಮ ರಾಶಿಯಲ್ಲಿರತಕ್ಕಂಥ ಚಂದ್ರ, ರಾಶ್ಯಾಧಿಪತಿಯಾದಂಥ ಗುರು ನಿಮಗೆ ಸಪ್ತಮದಲ್ಲಿರತಕ್ಕಂಥದ್ದು. ಗುರು ಚಂದ್ರ ಪರಸ್ಪರ ವೀಕ್ಷಣೆ ಇರೋದ್ರಿಂದ ನಿಮ್ಮ ಬಲ ಹೆಚ್ಚಾಗುತ್ತೆ, ನಿಮ್ಮ ಗಾಂಭೀರ್ಯ ಹೆಚ್ಚಾಗುತ್ತೆ, ನಿಮ್ಮ ಪ್ರಬುದ್ಧತೆ ಹೆಚ್ಚಾಗುತ್ತೆ, ಅವಕಾಶಗಳು ತಾನಾಗಿ ಹುಡುಕೊಂಡು ಬರುತ್ತೆ ನಿಮಗೆ. ಇವತ್ತು ಕೂತ ಕಡೆ ನೀವು ಕೆಲಸಗಳನ್ನೆಲ್ಲವೂ ಸಹ ಸರಾಗವಾಗಿ ನಡೆಸ್ಕೊಂಡು ಹೋಗ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಪಡ್ಕೊಂಡಿರ್ತೀರಾ. ಅದ್ಭುತವಾಗಿದೆ, ಏನು ತೊಂದರೆ ಏನಿಲ್ಲ. ಸ್ವಲ್ಪ ಮಟ್ಟಿಗೆ ಓವರ್ ಕಾನ್ಫಿಡೆನ್ಸು ಅಥವಾ ನಿಮಗೆ ಗರ್ವ ಅನ್ನೋದು ಬರದೇ ಇರೋ ರೀತಿಯಲ್ಲಿ ನೋಡ್ಕೋಬೇಕು ನೀವು. ಇದೊಂದು ವಿಚಾರದಲ್ಲಿ ಗಮನ ಇಟ್ಕೊಂಡಿದ್ದಾದಲ್ಲಿ ಎಲ್ಲವೂ ಚೆನ್ನಾಗಿರುತ್ತೆ ನಿಮಗೆ. ಮಕರ ರಾಶಿಯವರು ಜಾಗೃತಿಯಿಂದ ಇರಬೇಕಾಗಿರುವಂಥ ದಿವಸ. ಕಾರಣ ವ್ಯಯಸ್ಥಾನದಲ್ಲಿ ಸಪ್ತಮಾಧಿಪತಿ ಆದಂಥ ಚಂದ್ರ ಇರತಕ್ಕಂಥದ್ದು. ಬಹಳ ದಿವಸಗಳಿಂದ ನಂಬಿರುವಂಥ ವ್ಯಕ್ತಿಗಳು ಇವತ್ತು ಕೈ ಕೊಡ್ತಾರೆ, ಎಲ್ಲೋ ಒಂದು ಸಮಸ್ಯೆಗಳಿಂದ ನೋಡ್ತಾರೆ, ಕಷ್ಟ ನಷ್ಟಗಳನ್ನು ನಿಮಗೆ ಲಾಸ್ಗಳನ್ನು ಮಾಡತಕ್ಕಂಥ ಒಂದು ದಿವಸ ಇವತ್ತಾಗಿರುತ್ತೆ. ಸೊ ಹಾಗಾಗಿ ದೊಡ್ಡ ಮಟ್ಟದ ಜವಾಬ್ದಾರಿಗಳನ್ನು, ಹಣಕಾಸಿನ ವ್ಯವಹಾರಗಳನ್ನು ಆಪ್ತರಿಗೆ ಇವತ್ತು ಇಂಟ್ರೆಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಇದೊಂದು ಸೂಕ್ಷ್ಮವನ್ನು ಅನುಸರಿಸ್ಕೊಳ್ಳಿ, ಎಲ್ಲವೂ ಚೆನ್ನಾಗಿರುತ್ತೆ ನಿಮಗೆ. ಕುಂಭರಾಶಿಯವರಿಗೆ ಏಕಾದಶ ಸ್ಥಾನದಲ್ಲಿರತಕ್ಕಂಥ ಷಷ್ಠಾಧಿಪತಿ ಆದಂಥ ಚಂದ್ರ ಇವತ್ತು ನಷ್ಟಗಳಲ್ಲೂ ಅನುಕೂಲ ಆಗ್ತಕ್ಕಂಥದ್ದು, ತೊಂದರೆಯಲ್ಲೂ ಸಹ ಏನೋ ಒಂದು ಲಾಭ ಆಗ್ತಕ್ಕಂಥದ್ದು ವಿಶೇಷವಾದಂಥ ದಿವಸ ಇವತ್ತಾಗಿರುತ್ತೆ ನಿಮಗೆ. ಸೊ ಇದ್ರ ಬಗ್ಗೆ ಹಿಂದೇನೂ ಸಹ ನಾನು ಹೇಳಿದ್ದೆ ನಿಮಗೆ, ದುರಾದೃಷ್ಟದಲ್ಲಿ ಅದೃಷ್ಟ ಅಂತ ಒಂದು ಮಾತನ್ನು ಹೇಳ್ತೀವಿ. ಆ ಥರ ಎಲ್ಲೋ ಹೋಗಿರ್ತೀರಾ, ಏನೋ ಕಳ್ಕೊಂಡಿರ್ತೀರಾ, ಏನೋ ಸಮಸ್ಯೆ ಆಗೋಯ್ತು, ಅವಕಾಶ ತಪ್ಪೋಯ್ತು ಅಂತ ಅನಿಸಿರುತ್ತೆ ನಿಮಗೆ. ಸೊ ಅದರಲ್ಲೇ ಏನೋ ಒಂದು ಅನುಕೂಲ ಆಗ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ, ಒಂದು ಟ್ರೈನ್ ಟಿಕೆಟ್ ಬುಕ್ ಮಾಡಿರ್ತೀರಾ, ಲಾಸ್ಟ್ ಮಿನಿಟಲ್ಲಿ ಟ್ರೈನ್ ಹತ್ಕೊಂಡಿರೋದಿಲ್ಲ ನೀವು, ಅಯ್ಯೋ ಟ್ರೈನ್ ಮಿಸ್ ಆಗೋಯ್ತಿಲ್ಲ ಅಂತ ಅನ್ಕೊಳ್ತೀರಾ. 2 ಗಂಟೆ ಆದ್ಮೇಲೆ ವರ್ತಮಾನ ಬರುತ್ತೆ, ಆ ಟ್ರೈನಲ್ಲಿ ಏನೋ ಪ್ರಾಬ್ಲಮ್ ಆಗ್ಬಿಟ್ಟು ನಿಂತು ಹೋಗಿದೆ, ಮುಂದಕ್ಕೆ ಹೋಗ್ತಾ ಇಲ್ಲ ಅಂತ. ಇದನ್ನೇ ಹೇಳೋದು ದುರಾದೃಷ್ಟದಲ್ಲಿ ಅದೃಷ್ಟ ಅಂತಕ್ಕಂಥದ್ದು. ಈ ಥರದ ವಿಶೇಷವಾದ ಒಂದು ಅನುಭವವನ್ನು ಪಡ್ಕೊಳ್ತಕ್ಕಂಥ ದಿವಸ ಕುಂಭರಾಶಿಯವರ ಪಾಲಿಗೆ ಇವತ್ತಾಗಿರುತ್ತೆ. ಕೊನೆಯ ರಾಶಿ ಮೀನರಾಶಿ. ಸೊ ಮೀನರಾಶಿಯವರಿಗೆ ಇವತ್ತಿನ ದಿವಸ ಕರ್ಮಸ್ಥಾನದಲ್ಲಿ ಪಂಚಮಾಧಿಪತಿಯಾದಂಥ ಚಂದ್ರ ಇರತಕ್ಕಂಥದ್ದು, ಗುರುವಿನ ಮನೆಯಲ್ಲಿ ಕೇಂದ್ರದಲ್ಲಿರತಕ್ಕಂಥದ್ದು, ತುಂಬ ವಿಶೇಷವಾದ ಲಾಭಗಳನ್ನು ಅನುಕೂಲಗಳನ್ನು ಕೊಡ್ತಾನೆ. ಇವತ್ತು ನೀವು ಹಾಕಿರತಕ್ಕಂಥ ಎಲ್ಲ ಪರಿಶ್ರಮಕ್ಕೆ ಸರಿಯಾದ ಫಲಿತಾಂಶ ಬರತಕ್ಕಂಥ ದಿವಸ ಇವತ್ತಾಗಿರುತ್ತೆ. ಯಾಕೆಂದರೆ ಪಂಚಮಾಧಿಪತಿ ಆಗಿರ್ತಕ್ಕಂಥ ಚಂದ್ರ ಇವತ್ತು ನೀವು ಏನೇ ಗಳಿಸ್ಕೊಂಡ್ರೂ ಸಹ ವೆಲ್ ಡಿಸರ್ವ್ಡ್ ಆಗಿರುತ್ತೆ. ಪೂರ್ವ ಪುಣ್ಯ ಸ್ಥಾನಾಧಿಪತಿ ಕರ್ಮದಲ್ಲಿ ಬಂದಾಗ ಸೊ ನೀವು ಎಷ್ಟು ಪ್ರಯತ್ನ ಹಾಕಿರ್ತೀರ, ಒಂದು ದಿವಸ ಅಲ್ಲ, ಒಂದು ವಾರ ಅಲ್ಲ, ಕಳೆದ ಹಲವಾರು ತಿಂಗಳುಗಳಿಂದ ನೀವು ಹಾಕಿರ್ತಕ್ಕಂಥ ಎಫರ್ಟ್ಸು ಎಲ್ಲದಕ್ಕೂ ಪ್ರತಿಫಲ ಬರುತ್ತೆ. ನೋಡಿದವರು ಯಾರಿಗೋ ಅನಿಸುತ್ತೆ, ಏಕಾಏಕಿ ಇವ್ರಿಗೆ ಇಷ್ಟು ದೊಡ್ಡ ಸ್ಥಾನ ಕೊಟ್ಬಿಟ್ಟಿದ್ದಾರೆ, ಇಷ್ಟೊಂದು ಜಾಕ್ಪಾಟ್ ಹೊಡೆದು ಬಿಟ್ಟಿದ್ದಾರೆ, ಬಂಪರ್ ಬಂದ್ಬಿಟ್ಟಿದೆ ಅಂತ ಅನ್ಕೊಳ್ತಾರೆ. ಆದರೆ ಹಿಂದೆ ಇರೋ ಪರಿಶ್ರಮ, ಅದರ ಹಿಂದೆ ಇರತಕ್ಕಂಥ ಎಫರ್ಟ್ಸು ನಿಮಗೆ ಮಾತ್ರ ಗೊತ್ತಿರುತ್ತೆ. ಸೊ ಇವತ್ತು ನೀವು ಏನೇ ಗಳಿಸ್ಕೊಂಡ್ರು ಸಹ ಅದೆಲ್ಲವೂ ವೆಲ್ ಡಿಸರ್ವ್ಡ್ ಆಗಿರುತ್ತೆ ನಿಮಗೆ. ಖಂಡಿತ ಗುರುಜಿ, ಇನ್ನು ಇಷ್ಟು ಹೊತ್ತು ನಮ್ಮ ಜೊತೆ ಇದ್ದು ಬಹಳಷ್ಟು ಅರ್ಥಪೂರ್ಣವಾದ ಮಾಹಿತಿಯನ್ನ ನೀಡಿದ್ರಿ. ಧನ್ಯವಾದಗಳು ಗುರುಜಿ. ನಮಸ್ಕಾರಮ್ಮ. ಭದ್ರಂ ಕಲ್ಯಾಣಂ ಮಂಗಳಂ ಶಿವಂ ಶುಭಂ ಶೋಭನಂ. ಹರಿ ಓಂ. ಸ್ವಸ್ತಿ. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಿತ್ಯ ಪಂಚಾಂಗ, ರಾಶಿ ಭವಿಷ್ಯ, ಜನ್ಮ ಲಗ್ನ ಹಾಗೂ ಲಗ್ನಾಧಿಪತಿಯಿಂದ ಉಂಟಾಗುವಂತಹ ಖಿನ್ನತೆ ಹಾಗೂ ಅದಕ್ಕೆ ಪರಿಹಾರಗಳೇನು ಅನ್ನೋದನ್ನ ತಿಳಿದುಕೊಂಡ್ವಿ. ಇನ್ನು ನಾಳಿನ ಸಂಚಿಕೆಯಲ್ಲಿ ಗ್ರಹ ಸಂಯೋಗದಿಂದ ಉಂಟಾಗುವಂತಹ ಖಿನ್ನತೆ ಹಾಗೂ ಅದಕ್ಕೆ ಪರಿಹಾರಗಳೇನು ಅನ್ನೋದನ್ನ ಗುರುಗಳು ತಿಳಿಸ್ತಾರೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.